ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ನಾಡಿನ ಶ್ರೇಷ್ಠ ಯತಿಗಳ, ಬುದ್ಧಿಜೀವಿಗಳ, ಮಹಾತ್ಮರ ಪಾದಾರವಿಂದಕ್ಕೆ 101 ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ಅಥಣಿಯ ಮೋಟಿಗೆ ಮಠದ ಶ್ರೀಗಳು ಆಗಿರುವ ಪ್ರಭು ಚನ್ನಬಸವ ಮಹಾಸ್ವಾಮೀಜಿಯವರು ಬರೆದಂಥ ಮಹಾತ್ಮರ ಚರಿತಾಮೃತ ಅನ್ನುವಂಥ ಮಹಾಗ್ರಂಥದಲ್ಲಿ ಒಬ್ಬ ಯೋಗಿಯ ಜೀವನ ಚರಿತ್ರೆಯನ್ನೇ ಪರಿಚಯಿಸಿದ್ದಾರೆ. ಆ ಯೋಗಿ ಯಾರು ಅಂತಂದ್ರೆ ಇಳಕಲ್ಲ ಚಿತ್ತರಗಿಯ ಶ್ರೀ ವಿಜಯ ಮಹಾಂತ ಶಿವಯೋಗಿಗಳು. ಅವರ ಚರಿತ್ರೆಯನ್ನ ಬಹಳ ಸುಂದರವಾಗಿ, ಬಹಳ ಅರ್ಥಗರ್ಭಿತವಾಗಿ ಈ ನಾಡಿಗೆ ಪರಿಚಯಿಸುವಂಥ ಮಹತ್ ಕಾರ್ಯವನ್ನ ಪ್ರಭು ಚನ್ನಬಸವ ಮಹಾಸ್ವಾಮೀಜಿಯವರು ಶ್ಲಾಘನೀಯ ಕಾರ್ಯವನ್ನ ಮಾಡಿದ್ದಾರೆ. ಅವರ ಒಂದು ಸಾಹಿತ್ಯ ಬಹಳ ಒಂದು ಅದ್ಭುತವಾದಂಥ, ಸಂಪದ್ಭರಿತವಾದಂಥ ಸಾಹಿತ್ಯ. ಆ ಸಾಹಿತ್ಯವನ್ನ ನಾವು ಒಂದು ಶಬ್ದವೂ ಕೂಡ ಓದದೇ ಹೋದರೆ ಅದು ಸಾಹಿತ್ಯಕ್ಕೆ ಮಾಡುವ ಅಪಚಾರವಾಗ್ತದೆ ಅನ್ನುವಂಥ ಭಾವನೆ ನನ್ನದು. ಒಂದು ಶಬ್ದವೂ ಸಹ ಬಿಡಬಾರದು, ಅಷ್ಟೊಂದು ಉತ್ಕೃಷ್ಟವಾದಂಥ ಸಾಹಿತ್ಯ ರಚನೆ ಮಾಡಿದ್ದಾರೆ. ನೀವೇ ಕೇಳಿ, ಬಸವಣ್ಣನವರ ಮಹಾಸಂಕಲ್ಪದ ಅನುಭವ ಮಂಟಪ ಅದು ಕಲ್ಯಾಣದಲ್ಲೇ ನಿರ್ಮಾಣವಾಗಬೇಕೆಂದು ನಿಜದ ನೆಲೆಯನ್ನ ತೋರಿದವರು ಅಲ್ಲಮ ಪ್ರಭುದೇವರು. ಮುಮುಕ್ಷಗಳ ಮಹತ್ವಾಕಾಂಕ್ಷೆಯ ಶ್ರೀ ಕ್ಷೇತ್ರ ಅದು ಸುತ್ತೂರಿನಲ್ಲಿಯೇ ಸಿರಿಯಾಗಬೇಕೆಂದು ತೋರಿ ನೆಲೆ ನಿಂತವರು ಅವರೇ ಆದಿ ಜಗದ್ಗುರು ಶಿವರಾತ್ರೀಶ್ವರರು. 101 ವಿರಕ್ತರ ನಿಜದ ನೆಲೆ ಎಡೆಯೂರವೇ ಮೃಡನ ಊರು ಆಗಬೇಕೆಂದು ತೋರಿ ಸಿದ್ಧಿಗೈದವರು ಶ್ರೀ ಸಿದ್ಧಲಿಂಗೇಶ್ವರರು. ಸಾಧಕರ ಸಿದ್ಧಿಗೆ ಸಿದ್ಧಗಿರಿಯೇ ಶ್ರೀಶೈಲವೆಂದು ತೋರಿ ಕಣೇರಿಯನ್ನೇ ಕೈವಾರ ಮಾಡಿದವರು ವಚನ ಋಷಿ ಅವರೇ ಕಾಡಸಿದ್ದೇಶ್ವರರು. ಹಾಗೆ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರ ಘನ ಸಂಕಲ್ಪದ ಶಿವಯೋಗ ಮಂದಿರ ನಿರ್ಮಾಣಕ್ಕೆ ನಿಜದ ನೆಲೆ ತೋರಿದವರು ಅವರೇ ಚಿತ್ತರಗಿಯ ಚಿಜ್ಯೋತಿ ಶ್ರೀ ವಿಜಯ ಮಹಾಂತ ಶಿವಯೋಗಿಗಳವರು. ಹಾನಗಲ್ಲೇಶನ ಹೃದಯ ಮಂದಿರದಲ್ಲಿ ಹುಟ್ಟು ಪಡೆದು ಶಿವಯೋಗ ಮಂದಿರಕ್ಕೆ ಯಳಂದೂರು ಬಸವಲಿಂಗರು ಬೀಜ ಬಿತ್ತಿದರು. ವೈರಾಗ್ಯದ ಮಲ್ಲನಾರ್ಯರು ಆ ಬೀಜಕ್ಕೆ ಜ್ಞಾನದ ನೀರ ನೆರೆದರು. ಬೀಳೂರಿನ ಶ್ರೀ ಗುರುಬಸವ ಮಹಾಸ್ವಾಮಿಗಳು ವೈರಾಗ್ಯದ ಗೊಬ್ಬರ ಹಾಕಿದರು. ಬಿದರಿಯ ಕುಮಾರ ಶ್ರೀಗಳು ಆ ಬಳ್ಳಿಗೆ ಮಮತೆಯ ಮೊಗ್ಗು ಮುಡಿಸಿದರು. ಮುಂದೆ ಆ ಮಲ್ಲಿಗೆಯ ಮೊಗ್ಗು ಅರಳಿ ಕಂಪು ಸೂಸುವಂತೆ ಇಳಕಲ್ಲದ ವಿಜಯ ಮಹಾಂತರು ಶ್ರೀಕಾರ ಹಾಕಿದರು. ಎಲ್ಲದಕ್ಕೂ ಶ್ರೀರಕ್ಷೆಯಾದರು. ಎಂಥ ಒಂದು ಅದ್ಭುತ ಸಾಹಿತ್ಯ! ಚಿತ್ತರಗಿಯ ವಿಜಯ ಮಹಾಂತ ಶಿವಯೋಗಿಗಳ ಚರಿತ್ರೆ ಬಹಳ ಅಪರೂಪದ ಚರಿತ್ರೆ, ಎಲ್ಲರೂ ಕೇಳಲೇಬೇಕಾಗಿರುವಂಥ ಚರಿತ್ರೆ. ಹಸಿರು ಹೊನ್ನಸಿರಿಯ ಹಾಸನ ಜಿಲ್ಲೆ ಶಶಿವಾಳದ ಕೊಳಗಲ್ಲು ಮಠದ ಕಾಯಕ ಮೂರ್ತಿ ವೀರಯ್ಯನವರು, ಅವರ ಧರ್ಮಪತ್ನಿ ಗೌರಮ್ಮ ಇವರ ಪುಣ್ಯ ಗರ್ಭದಿಂದ ಭಾನುವಾರ ಕ್ರಿಸ್ತಶಕ 1850ರಲ್ಲಿ ಈ ಚಿತ್ತರಗಿಯ ವಿಜಯ ಮಹಾಂತ ಶಿವಯೋಗಿಗಳು ಜನಿಸ್ತಾರೆ, ಮಹಾಂತರ ಜನಿಸ್ತಾರೆ. ಪೂಜಾ ವೈಭೋಗ, ಮರುಳು ಸಿದ್ಧರ ಪಾದಪೂಜೆ, ತಾಯಂದಿರರ ಅನುಭಾವದ ಭಜನೆಯ ನಡುವೆ ಕೊಳಗಲ್ಲು ಮಠದಲ್ಲಿ ಮಳೆಯಪ್ಪ, ಮಳಿದೇವ, ಮಳೆ ಬಸವಾರ್ಯ, ಮಳೆಯಯ್ಯ ಅಂಥೇಳಿ ಅವರನ್ನು ನಾಮಕರಣ ಮಾಡ್ತಾರೆ. ಮಹಾಪುರುಷರ ಅವತಾರವೇ ಅಂತಹದ್ದು. ಅವರು ಉದಯಿಸುವಂತ ಈ ಭೂಮಿಗೆ ಅವತರಿಸುವ ಮೂಲಕ ಜಗದ ಜಂಜಡವನ್ನ ತೋರಿದರು. ಅದರಿಂದ ಅರಿವಿನ ಅರುಣೋದಯವಾಗ್ತದೆ. ನಾಡಿಗೆ ಗುರು ಕರುಣೋದಯವಾಗ್ತದೆ.
ಕಂಚಗಲ್ಲ ಬಿದರಿಯ ಪ್ರಭು ಶಿವಾಚಾರ್ಯ ಶ್ರೀಗಳು ಇವರಿಗೆ ಶಿವದೀಕ್ಷೆಯನ್ನು ನೆರವೇರಿಸಿ ಒಂದು ಮಾತನ್ನ ಹೇಳ್ತಾರೆ. ಯಾರಿಗೆ? ವೀರಯ್ಯನವರಿಗೆ ಮತ್ತು ಅವರ ಧರ್ಮಪತ್ನಿಯಾದಂಥ ಗೌರಮ್ಮನವರಿಗೆ. ವೀರಯ್ಯನವರೇ, ಈ ಮಗುವಿನಲ್ಲಿ ಏನೋ ಒಂದು ವಿಶೇಷ ಅದ, ಮುಖದಲ್ಲಿ ಅಧ್ಯಾತ್ಮದ ಹೊಂಬೆಳಕದ, ನಾಡಿಗೆ ಈತ ಅಧ್ಯಾತ್ಮದ ದೊರೆ ಆಗ್ತಾನಪ್ಪ, ಚಿಂತಿಸಬೇಡ ಅಂಥೇಳಿ ಆಶೀರ್ವಾದ ಮಾಡ್ತಾರೆ. ಗುರುಗಳ ಮಾತು ಹುಷಿಯಾಗಲಿಲ್ಲ. ಮಳೆಯಪ್ಪ ಈ ಮನೆಯ ಜಂಜಾಟಗಳಿಂದ ಮುಕ್ತನಾಗಿ ಕಲ್ಬೆಟ್ಟದ ನಡುವೆ ಧ್ಯಾನಸ್ಥನಾಗ್ತಾನೆ. ಮಳೆಯಪ್ಪನ ಅಧ್ಯಯನದ ಹಸಿವು ಕಂಡಂಥ ಬಸವಲಿಂಗ ಮಹಾಸ್ವಾಮಿಗಳು ಮುಂದಿನ ದಾರಿಯನ್ನು ತೋರಿಸ್ತಾರೆ. ಅದುವೇ ಬಳ್ಳಾರಿಯ ಸಕ್ಕರೆ ಕರಡಪ್ಪನವರ ಪಾಠಶಾಲೆ. ಎಲ್ಲ ಸಂಪತ್ತುಗಳಿಂದಲೂ ಸದ್ಭರಿತರಾಗಿದ್ದಂಥ ಕರಡಪ್ಪನವರು ಸಮಾಜದ ಶ್ರೇಷ್ಠ ಸೇವಾ ಸಂಪದರವರು. ಅವರು ನಡೆಸ್ತಕ್ಕಂಥ ಪಾಠಶಾಲೆ ಒಳಗೆ ಅನೇಕ ಯತಿಗಳು, ಸಾಧಕರು ವಿದ್ಯಾರ್ಜನೆ ಮಾಡ್ತಾ ಇದ್ರು. ಅಂಥ ಅರಿವಿನ ಆಲಯದೊಳಗೆ ಮಳೆಯಪ್ಪನ ಸಾಧನೆ ಪ್ರಾರಂಭ ಆಗ್ತದೆ. ಇತ್ತ ಚಿತ್ತರಗಿ ಪೀಠದಲ್ಲಿ ಹಿರಿಯ ಗುರುಗಳಾಗಿರತಕ್ಕಂಥ ಗುರು ಮಹಾಂತ ಮಹಾಶಿವಯೋಗಿಗಳು ಲಿಂಗೈಕ್ಯರಾಗ್ತಾರೆ. ಶ್ರೀಮಠದ ಹೊಣೆ ಹೊತ್ತಂಥ ಅಮರಾವತಿಯ ಶ್ರೀಮಂತ ದೇಸಾಯಿಯವರಾಗಿರುವಂಥ ರಾಮಪ್ಪ ದೊರೆಯು ತನ್ನ ಚಿತ್ತರಗಿ ಪೀಠದ ಯುವ ಯತಿವರ್ಯ ಹೀಗೇ ಇರಬೇಕು ಅಂತ ತಿಳ್ಕೊಂಡು ಹಂಬಲಿಸಿ ಕರಡಪ್ಪನವರ ಆಪ್ತ ಸಲಹೆಯೊಂದಿಗೆ ಗುರುಕುಲದಲ್ಲಿರ್ತಕ್ಕಂಥ ಮಳೆಯಪ್ಪರನ್ನೇ ಈ ಚಿತ್ತರಗಿ ಪೀಠಕ್ಕೆ ಆಯ್ಕೆ ಮಾಡ್ತಾರೆ. ಕ್ರಿಸ್ತ ಶಕ 1881 ಸೋಮವಾರ ಶರಣರ ಸಮ್ಮುಖದಲ್ಲಿ ಮಳೆಯಪ್ಪನಿಗೆ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ವಿಜಯ ಮಹಾಂತೇಶ್ವರ ಮಹಾಸ್ವಾಮಿಗಳು ಅನ್ನುವ ಮೂಲಕ ಒಂದು ನೂತನ ಅಭಿಧಾನದೊಂದಿಗೆ 16ನೇ ಪೀಠಾಧಿಪತಿಗಳಾಗಿ ಅವರನ್ನು ಪೀಠಾರೋಹಣ ಮಾಡ್ತಾರೆ. ಚಿತ್ತರಗಿ ದೊರೆಯೇ, ನಿನಗಾರು ಸರಿಯೇ, ಸರಿ ಎಂದವರು ಧರೆಯಲ್ಲಿ ಬದುಕುತ್ತರವೇ ಎನ್ನುವ ಜಯಘೋಷದೊಂದಿಗೆ ನಾಡಿನ ತುಂಬ ಉತ್ಸವಗಳು ಜರುಗುತ್ತವೆ. ಎಲ್ಲೇ ಉತ್ಸವ ನೆರವೇರಲಿ ಪಲ್ಲಕ್ಕಿಯೊಳಗೆ ಬಸವಾದಿ ಪ್ರಮಥರ ವಚನ ಗಂಟೆಗಳನ್ನಿಟ್ಟು ತಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ರು. ಅಪ್ಪಗಳು ಬೆನ್ನಿಗೆ ವಚನ ಗಂಟೆಗಳನ್ನು ಕಟ್ಟಿಕೊಂಡು ಸುತ್ತ ಹಳ್ಳಿ ಪಟ್ಟಣಗಳನ್ನು ಸುತ್ತಾ ಇದ್ರು. ನಾಡಿನ ಜನ ಶಿವಾನುಭವ ಚರಮೂರ್ತಿಗಳು ಅಂಥೇಳಿ ಅವರನ್ನು ಕೊಂಡಾಡ್ತಾ ಇದ್ರು. ಮುಂದೆ ಈ ಹಾನಗಲ ಗುರು ಕುಮಾರ ಮಹಾಶಿವಯೋಗಿಗಳ ಒಂದು ಸಂಕಲ್ಪ ಏನಿತ್ತು ಅಂತಂದ್ರೆ, ಒಂದು ಗುರುಕುಲವನ್ನ ಅಸ್ತಿತ್ವಕ್ಕೆ ತರಬೇಕು ಅಂತ. ಇದು ಬಹಳ ದಿನಗಳ ಒಂದು ಹಂಬಲ ಆಗಿತ್ತು. ಆ ಹಂಬಲಕ್ಕೆ ಬೆಂಬಲವಾಗಿ ಇಡೀ ಒಂದು ಭಕ್ತ ಸಂಕುಲ ಅವರಿಗೆ ಒಂದು ಬೆಂಬಲವಾಗಿ ನಿಂತಿತ್ತು. ಮುಂದೆ ಹಾಗಾದ್ರೆ ಇದು ಯಾರ ಮಾರ್ಗದರ್ಶನದಲ್ಲಿ ನಿರ್ಮಾಣವಾಗಬೇಕಂತ ತಿಳ್ಕೊಂಡು ಆಲೋಚನೆಯನ್ನ ಮಾಡ್ತಾರೆ. ಆಗ ಘನಮಹಿಮರಾದಂಥ ಇಳಕಲ ಚಿತ್ತರಗಿಯ ವಿಜಯ ಮಹಾಂತಪ್ಪಗಳ ಆಶೀರ್ವಾದದಿಂದ ಮುನ್ನಡೆಯಬೇಕು ಅಂತ ತಿಳ್ಕೊಂಡು ನಿರ್ಧಾರ ಮಾಡ್ತಾರೆ. ಇಳಕಲ್ಲಿಗೆ ಬರ್ತಾರೆ. ಅಪ್ಪಗಳ ಮುಂದೆ ಎಲ್ಲ ವಿವರಗಳನ್ನು ಭಿನ್ನಯಿಸಿಕೊಳ್ತಾರೆ. ನೀವೇ ಅದರ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು ಅಂಥೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾರೆ. ಆಗ ಈ ವಿಷಯವನ್ನು ಕೇಳಿ ಅತೀವ ಆನಂದ ವ್ಯಕ್ತಪಡಿಸಿರುವಂಥ ಇಳಕಲ್ಲದ ಅಪ್ಪಗಳು ನೇರವಾಗಿ ಅವರು ಗೋಶಾಲೆಗೆ ಹೋಗ್ತಾರೆ. ಗೋಮಾತೆ ಮಠದ ತಾಯಿಯಾದಂಥ ಮಹಾಂತಮ್ಮಳನ್ನ ಅವರು ಆ ಮಹಾಂತಮ್ಮ ಗೋಮಾತೆಯ ಒಂದು ಬೆನ್ನ ಮೇಲೆ ಕೈ ಆಡಿಸುತ್ತಾ, ಏನವ ತಾಯಿ, ಶಿವಮಂದಿರದ ಸ್ಥಳವನ್ನ ನೀನೇ ತೋರ್ಸವ್ವ ಅಂಥೇಳಿ ಆ ಗೋಮಾತೆಗೆ ಬೇಡಿಕೊಳ್ತಾರೆ. ಆಗ ಆ ಗೋಮಾತೆ ಮಹಾಂತಮ್ಮ ಗೋಣ ಅಲ್ಲಾಡಿಸ್ತಾಳೆ. ಸರಿ ಸುಮಾರು ಒಂದು 30 ಜನ ಸಮಾಜದ ಪ್ರಮುಖರು ಹಾನಗಲ್ಲ, ಹಾವೇರಿ ಆ ಸುತ್ತಮುತ್ತಲಿನ ಕೆಲವು ಶ್ರೀಗಳೊಂದಿಗೆ ಆ ಕುದುರೆಯನ್ನ ಏರಿ ಪ್ರಯಾಣವನ್ನು ಆರಂಭಿಸ್ತಾರೆ. ಯೋಗ ಮಂದಿರ ಸ್ಥಳಕ್ಕಾಗಿ ಅವರು ಪಾದ ಬೆಳೆಸ್ತಾರೆ. ಕೂಡಲ ಸಂಗಮ, ಹುಣಗುಂದ, ಪಟ್ಟದಕಲ್ಲು, ಐಹೊಳೆ, ಬಾದಾಮಿ
ಈ ಮಾರ್ಗ ಎಲ್ಲ ಕಡೆ ನೋಡುತ್ತಾ ಮಹಾಕೂಟಕ್ಕೆ ಬರ್ತಾರೆ. ಅಲ್ಲಿ ಸ್ನಾನ ಪೂಜೆಯನ್ನು ಪೂರೈಸಿಕೊಳ್ತಾರೆ. ಮುಂದೆ ಮಲಾಪಹಾರಿಯ ಉತ್ತರಾದಿಮುಖ ಬಿಲ್ಲುವ ವನಗಳ ರಾಶಿ, ಲತಾ ಮಂಟಪವೇ ಮೈದುಂಬಿ ನಿಂತಂತ ಒಂದು ಪ್ರದೇಶ ಅವರ ಕಣ್ಣಿಗೆ ಗೋಚರಿಸ್ತದೆ. ಅಲ್ಲಿ ಪುಟ್ಟದಾದಂಥ ಕೊಟ್ಟೂರು ಬಸವೇಶ್ವರನ ಮಂದಿರವಿತ್ತು. ಅಲ್ಲಿಯೇ ಗೋಮಾತೆ ಮಹಾಂತಮ್ಮ ನಿಲ್ತಾಳೆ. ಅಲ್ಲಿ ಸಗಣಿಯನ್ನ ಹಾಕಿ ಹಾಲನ್ನ ಕರೆದು ಅಲ್ಲಿ ಗೋಣು ಅಲ್ಲಾಡಿಸುತ್ತಾ ಅಲ್ಲೇ ನಿಲ್ತಾಳೆ. ಅವು ಆ ಗೋಮಾತೆ ಹಾಲು ಕರೆದಂತ ಸಗಣಿ ಹಾಕಿರುವಂತ ಸ್ಥಳ ಅದು ಸಾಮಾನ್ಯ ಕ್ಷೇತ್ರವಾಗಲಿಲ್ಲ, ಮಹಾಕ್ಷೇತ್ರವಾಗ್ತದೆ. ಕೊಟ್ಟೂರು ಬಸವ ಕೊಡದಿದ್ದರು ಬಸವ ಅಂತ ತಿಳ್ಕೊಂಡು ಉದ್ಘಾರ ತೆಗಿತಾರೆ. ಆ ಗೋಮಾತೆ ಆ ಹಾಕಿರುವಂಥ ಸಗಣಿ ಮತ್ತು ಸಾಕಷ್ಟು ಹಾಲು ಕರೆದಿರುವಂಥ ಸ್ಥಳ ಅದು ಸಾಮಾನ್ಯ ಸ್ಥಳವಾಗಿರಲಿಲ್ಲ. ಅದೊಂದು ಮಹಾಯೋಗಿಯ, ಸಾವಿರಾರು ಪುಣ್ಯಾತ್ಮರನ್ನ, ಸಾವಿರಾರು ಸಾಧಕರನ್ನ, ಶಿವಯೋಗಿಗಳನ್ನ ಸೃಷ್ಟಿಸಿರುವಂಥ ಕರ್ತಾರನ ಕಮ್ಮಟವಾಗ್ತದೆ, ಪುಣ್ಯಕ್ಷೇತ್ರವಾಗ್ತದೆ, ಪಾವನ ಕ್ಷೇತ್ರವಾಗ್ತದೆ. ಆ ಗೋಮಾತೆ ಇಟ್ಟಿರುವಂಥ ಸಗಣಿ ಮತ್ತು ಕರೆದಿರುವಂಥ ಹಾಲು, ಆ ಸ್ಥಳವೇ ಒಂದು ಶ್ರೇಷ್ಠವಾದಂಥ ಪುಣ್ಯಮಯ. ಈ ನಾಡಿನ ಎಲ್ಲ ಸದ್ಭಕ್ತರು ಆಕರ್ಷಣೆಗೆ ಒಳಗಾಗುವಂಥ ಒಂದು ಸ್ಥಳವಾಗಿ ನಿರ್ಮಾಣವಾಗ್ತದೆ, ಭಾವಿಕ ಭಕ್ತರ ನೆಲೆಯಾಗ್ತದೆ. ಇದರ ಮಹತ್ವವನ್ನು ತೋರಿದಂಥ ಚಿನ್ಮಯದ ಚಿಜ್ಯೋತಿ ಯಾರು ಅಂತಂದ್ರೆ ವಿಜಯ ಮಹಾಂತಪ್ಪಗಳು. 1924 ಸೋಮವಾರ ಶಿವಯೋಗ ಮಂದಿರದ ಲತಾ ಮಂಟಪದೊಳಗೆ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು ಆಸೀನರಾಗಿರ್ತಾರೆ. ಆಗ ತಾನೇ ಲಿಂಗಾರ್ಚನೆಯನ್ನ ಮುಗಿಸಿಕೊಂಡು ಪ್ರಸನ್ನ ಮುಖಮುದ್ರೆಯಿಂದ ತನ್ಮಯರಾಗಿ ಅಲ್ಲಿ ಕುಳಿತಿರ್ತಾರೆ. ಜೊತೆಗಿದ್ದಂಥ ದ್ಯಾಂಪೂರದ ಬಸವಲಿಂಗ ಶಾಸ್ತ್ರಿಗಳಿಗೆ ಹೇಳ್ತಾರೆ, ಚನ್ನ ಕವಿಗಳನ್ನ ಕರ್ಕೊಂಡು ಬನ್ರಿ ಅಂತೇಳಿ ಅಪ್ಪನೆ ಮಾಡ್ತಾರೆ. ಅದೇ ಕ್ಷಣ ಚನ್ನ ಕವಿಗಳು ಬಂದು ಗುರುದೇವರ ಎದುರಿಗೆ ಭಕ್ತಿಯಿಂದ ಕೈ ಮುಗಿದು ಕುಳಿತುಕೊಳ್ತಾರೆ. ಆಗ ದ್ಯಾಂಪೂರದ ಚನ್ನ ಕವಿಗಳಿಗೆ ಅಪ್ಪಗಳು ಹೇಳಿರುವಂಥ ಮಾತು ಅದು ಎಂಥ ಮಾತು! ಕವಿಗಳೇ, ಇಂದಿನಿಂದಲೇ ನೀವು ಸಂಕಲ್ಪ ಮಾಡ್ರಿ, ನಮ್ಮೆಲ್ಲರ ಪರಮ ಆರಾಧ್ಯರಾಗಿರುವಂಥ ಚಿತ್ತರಗಿ ಇಳಕಲ್ಲದ ವಿಜಯ ಮಹಾಂತರ ಚರಿತೆಯ ಕಾವ್ಯವನ್ನ ಬರೀಲಿಕ್ಕೆ ಆರಂಭಿಸಬೇಕು ಅಂತೇಳಿ ಅನುಗ್ರಹ ಮಾಡ್ತಾರೆ. ಗುರುಗಳ ಆದೇಶವನ್ನ ಶಿರಸಾ ತಲೆ ಮೇಲೆ ಹೊತ್ತು ಚರಿತೆಯನ್ನ ಬರೆಯಲು ಕವಿಗಳು ಪ್ರಾರಂಭಿಸ್ತಾರೆ. ಅವರು ಹಾನಗಲಪ್ಪಗಳು ಮುತವರ್ಜಿ ವಹಿಸಿ ಇಳಕಲ ಸನ್ನಿಧಿಯವರ ಚರಿತೆಯನ್ನು ಬರೆಸುವಂತ ಸಂದರ್ಭದಲ್ಲಿ ಹಲವಾರು ಬಾರಿ ಗಮನಿಸಿ ಕವಿಗಳಿಗೆ ಪ್ರೇರಣೆಯನ್ನ ಕೊಡ್ತಾರೆ. ಕಾರಣ ಇಷ್ಟೇ, ವಿಜಯ ಮಹಾಂತರು ಅನೇಕ ವಿರಕ್ತ ಯತಿ ಪುಂಗವರಿಗೆ ಅರಿವಿನ ಆರಾಧ್ಯರಾಗಿದ್ದರು, ಚಿತ್ತರಿಗೆಯ ಮಹಾಚಿಜ್ಯೋತಿಯಾಗಿದ್ದರು. ಘನ ವೈರಾಗ್ಯ ಗಟ್ಟಿಗೊಂಡ ಘನ ವಿರಕ್ತ ವಿಜಯ ಮಹಾಂತರು ಒಮ್ಮೆ ಹುಣಗುಂದದ ಉಪವನದೊಳಗ ನೂತನವಾದಂಥ ಒಂದು ಬಾವಿಯನ್ನ ತೋಡ್ತಾ ಇದ್ರು. ನೀರಿಲ್ಲದ ಜನರು ಆಹಾಕಾರದಿಂದ ಬಳಲ್ತಾ ಇದ್ರು. ಅದರ ಗಂಭೀರತೆಯನ್ನ ಅರಿತಂತ ಗುರುಗಳು ಬಾವಿ ತೆಗೆಯುವಂತ ಸ್ಥಳದಲ್ಲಿ ಬಂದು ಕುಳಿತುಕೊಳ್ತಾರೆ. ಆ ಬಾವಿಯ ಆಳ ಹೆಚ್ಚಾಗ್ತದೆ, ಜನರ ಪರಿಶ್ರಮನೂ ಸಹ ಅತಿ ಆಗ್ತದೆ, ನೀರು ಮಾತ್ರ ಬರಲೇ ಇಲ್ಲ. ಗಂಗೆ ಸಿಟ್ಟಾಗಿದ್ದಾಳೆ, ನೀವೇನು ಚಿಂತಿಸಬೇಡಿ ಅಂತ ತಿಳ್ಕೊಂಡು ಅದೇ ಸ್ಥಳದಲ್ಲಿ ಧ್ಯಾನಸ್ಥರಾಗಿ ಕುಳಿತುಕೊಳ್ತಾರೆ. ಪ್ರಣವದ ಮಹಾಮಂತ್ರದ ಪಠನ ಭಾವ ತುಂಬಿ ಬರ್ತದೆ. ಮಹಾಶಿವನ ಅಂತಃಕರಣ ಅರುಣೋದಯವಾಗ್ತದೆ. ಮೇಲಿನಿಂದ ಗಂಗೆ ಮಳೆಯಾಗಿ ಧಾರಾಕಾರವಾಗಿ ಗುಡುಗು ಮಿಂಚು ಮಳೆಯಾಗಿ ಧರೆಗೆ ಅವತರಿಸ್ತಾಳೆ. ಅದನ್ನು ನೋಡಿರುವಂತ ಜನ ಆಶ್ಚರ್ಯ ಅಂತ ತಿಳ್ಕೊಂಡು ಹುಬ್ಬೆರಿಸಿ ನಿಬ್ಬೆರಗಾಗ್ತಾರೆ. ಮೇಲೆ ಗಂಗಾವತರಣ, ಕೆಳಗೆ ಗಂಗೋತ್ರಿಯ ಆಗಮನ. ಎಲ್ಲರೂ ವಿಜಯ ಮಹಾಂತೇಶ್ವರ ಮಹಾರಾಜ್ ಕಿ ಜೈ, ವಿಜಯ ಮಹಾಂತೇಶ್ವರ ಮಹಾರಾಜ್ ಕಿ ಜೈ ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾರೆ. ಇದು ವಿಜಯ ಮಹಾಂತ ತತ್ವ ತುಂಗೋತ್ರಿಯ ಶಿವಯೋಗದ ಒಂದು ಲೀಲಾ ವೈಭವ. ಶತಮಾನಗಳಿಂದಲೂ ಸಹಿತ ಯೋಗಿಗಳನ್ನ
ತ್ಯಾಗಿಗಳನ್ನ ಪರೀಕ್ಷೆ ಮಾಡುವಂತ ಡಾಂಬಿಕರು ಇದ್ದೇ ಇದ್ದಾರೆ ನೋಡಿ. ಮಠದ ಕಟ್ಟೆ ಮೇಲೆ ಕುಳಿತು ಡಾಂಬಿಕ ವೇಷಧಾರಿಗಳು ನಮಗೆ ಕರಿಗಡಬು ತುಪ್ಪ ಪ್ರಸಾದ ಬೇಕು, ನಿಮ್ಮ ಸ್ವಾಮಿಗೆ ಕೊಡುವಂತ ತಾಕತ್ತ ಇದೇನೋ ಅಂತಿದ್ರಂತ. ಹಾಗೆ ಆಗಲಿ ಎಂದು ಗುರುಗಳು. ವೇಷಧಾರಿಗಳು ಮುಖ ತೊಳೆದು ಪ್ರಸಾದಕ್ಕೆ ಕುಳಿತ ತಕ್ಷಣ ಪಕ್ಕದ ಓಣಿಯ ಬಸಮ್ಮನವರು ಕರಿಗಡಬನ್ನೇ ಎಡೆಗೆ ಪ್ರಸಾದ ಅಂತ ತಿಳ್ಕೊಂಡು ತಂದ್ರು. ಅದನ್ನು ಅವರಿಗೆ ನೀಡಿ ದಾಸೋಹದ ಕೈಂಕರ್ಯವನ್ನ ಮೆರೀತಾರೆ. ಹೀಗೆ ಚಿತ್ತರಗಿ ಮಠದ ಒಂದು ಪರಂಪರೆ, ಬಹುದೊಡ್ಡ ಇತಿಹಾಸವಿರುವಂಥ ರಾಜ ಮಹಾರಾಜರ ಭಿನ್ನವತ್ತಳಿಯ ಶ್ರೀಪೀಠ ಅದು. ಒಮ್ಮೆ ಹೊಸದಾದಂಥ ಕುದುರೆಯನ್ನು ಖರೀದಿಸಲಿಕ್ಕೆ ಮುಂಬೈ ನಗರಕ್ಕೆ ಪೂಜ್ಯರು ಹೊರಟಿದ್ರು. ದಾರಿಯೊಳಗೆ ಸೊಲ್ಲಾಪುರದ ವಾರದ ಮಲ್ಲಪ್ಪನವರ ಮನೆಯೊಳಗೆ ಮಹಾಪೂಜೆಯನ್ನು ನೆರವೇರಿಸಿಕೊಳ್ತಾರೆ. ಪಾದ ಪೂಜೆ ನೆರವೇರಿಸಿ ಮಲ್ಲಪ್ಪನವರು ತಮ್ಮ ಭಕ್ತಿ ಕಾಣಿಕೆ ಅಂತ ತಿಳ್ಕೊಂಡು ಬೆಳ್ಳಿಯ ನಾಣ್ಯಗಳನ್ನು ಬಂಗಾರದ ತಂಬಿಗೆಯನ್ನು ಸಮರ್ಪಣೆ ಮಾಡ್ತಾರೆ. ಆಗ ಗುರುಗಳು ಹೇಳ್ತಾರೆ, ಸೌಕಾರ ಮಲ್ಲಪ್ಪನವರೇ, ನಿಮ್ಮ ಭಕ್ತಿಗಾಗಿ ನಾನು ಬಂದಿದ್ದೇನೆ ಹೊರತು ನಿಮ್ಮ ಬಂಗಾರಕ್ಕೆ ಬೆಲೆ ಕೊಟ್ಟು ಬಂದಿಲ್ಲ. ಇದನ್ನ ಸಮಾಜಕ್ಕಾಗಿ, ಸಮಾಜದ ಅಭ್ಯುದಯಕ್ಕಾಗಿ ಸದ್ವಿನಿಯೋಗ ಮಾಡ್ರಪ್ಪ, ಸಮಾಜದ ಏಳಿಗೆಗಾಗಿ ಇದನ್ನ ಬಳಸ್ರಿ ಅಂದ್ರಂತ. ಒಂದು ಬಿಡಿಗಾಸನ್ನೂ ಶ್ರೀಗಳು ಮುಟ್ಟಲಿಲ್ಲ. ಆಗ ಮಲ್ಲಪ್ಪನವರು ಹೇಳಿದ್ರಂತ, ನನ್ನ ಮನೆಗೆ ದಿನವೂ ನೂರಾರು ಎತ್ತಿಗಳು ಕಾಣಿಕೆಗಾಗಿ ಕೈ ಚಾಚುವಾಗ ಬೇಡ ಅಂತ ಹೇಳಿದ ಚಿತ್ತರಿಗೆಯ ಚಿಜ್ಯೋತಿಯ ಒಂದು ವೈರಾಗ್ಯದ ಬೆಳಕು ಕಂಡು ಬದುಕಿದನಯ್ಯ ಅಂದ್ರಂತ. ಪೂಜ್ಯರು ನಿರಾಡಂಬರದ ವ್ಯಕ್ತಿತ್ವ ಅವ್ರದ್ದು. ನಿರಂತರ ತಮ್ಮ ಪ್ರಸಾದವನ್ನು ತಾವೇ ತಯಾರು ಮಾಡಿಕೊಳ್ತಿದ್ರು. ಸರಳ ಸಹಜವಾದಂಥ ಶಿವಪೂಜೆ ಅವರದಾಗಿತ್ತು. ಅನೇಕ ಕಡೆ ಉತ್ಸವಕ್ಕೆಂದು ಅವರು ಪಲ್ಲಕ್ಕಿ ಸಿದ್ಧಪಡಿಸಿದಾಗ ಅದರೊಳಗೆ ಅವರು ಕುಳಿತುಕೊಳ್ತಿರಲಿಲ್ಲ. ಆ ಪಲ್ಲಕ್ಕಿಯೊಳಗೆ ಅಪ್ಪನವರ ವಚನಗಳನ್ನ, ಆ ವಚನದ ಕಟ್ಟುಗಳನ್ನ ಇಟ್ಟು ಉತ್ಸವ ನೆರವೇರಿಸ್ತಾ ಇದ್ರು. ವಚನಗಳನ್ನ ನಿತ್ಯ ಪಠನ ಪಾರಾಯಣ ಮಾಡ್ತಾ ಇದ್ರು. ಹಳ್ಳಿ ಪಟ್ಟಣ ಸಂಚಾರ ಮಾಡಿ ಬಸವ ತತ್ವವನ್ನು ಪ್ರಸಾರ ಮಾಡಿದ್ರು. ಎಲ್ಲರಿಗೂ ನೆರವಾದರು. ಬಸವ ತಂದೆ ಒಪ್ಪುವಂತೆ ಪೀಠದ ಒಡೆಯರಾಗಿ ಬಾಳನ್ನ ನಡೆಸಿರ್ತಕ್ಕಂಥ ಯೋಗಿಗಳವರು. ಬಾಗಿದ ತಲೆ, ಮುಗಿದ ಕೈ, ಬಸವ ಭಕ್ತ ಶಿವಯೋಗಿ ಮಹಾಂತಪ್ಪಗಳವರು. ಹೀಗೆ ಅಪ್ಪಗಳ ಬದುಕು ಅದು ಬಚ್ಚಿಟ್ಟ ಬದುಕಲ್ಲ, ಬಿಚ್ಚಿಟ್ಟ ಬದುಕು. ಅವರ ಬದುಕೇ ಒಂದು ಪವಾಡ. ಬಸವ ನಿಷ್ಠೆಯೇ ಬಾಳಿಗಾದರೆ ವಚನ ವಾಂಗ್ಮಯವೇ ಒಲವಿನ ಓಂಕಾರ ಆಗಿತ್ತು. ವಿಜಯ ಮಹಾಂತೇಶ್ವರರು ಕೈವಲ್ಯದ ಕೋಟಿ ಸೂರ್ಯರ ಪ್ರಭೆ ಅವರು. ಅವರಿಂದ ಧರಣಿಯಲ್ಲಿ ಧನ್ಯತೆಯ ಕುಸುಮ ಸಮಾಜದಲ್ಲಿ ಬೆಳಗಿತು. ಕ್ರಿಸ್ತಶಕ 1911 ಶುಕ್ರವಾರ ಹಾನಗಲಪ್ಪನ ಅಂತಃಕರಣದ ಅನಂತ ಮಹಾಪ್ರಭೆಯೊಳಗ ಚಿತ್ತರಿಗೆಯ ಮಹಾಂತಪ್ಪಗಳು ಶಿವಯೋಗದಲ್ಲಿ ಬೆಳಗ್ತಾರೆ, ಶಿವಯೋಗದಲ್ಲಿ ಒಂದಾಗ್ತಾರೆ. ಪುಣ್ಯಾತ್ಮರೇ, ಇಂಥ ಈ ನಾಡಿನ ಸಾವಿರಾರು ಯತಿಗಳನ್ನ ನಿರ್ಮಾಣ ಮಾಡಿರುವಂಥ, ಆ ಯತಿಗಳಿಗೆ ಪ್ರೇರಣೆ ಮಾರ್ಗದರ್ಶನವಾಗಿರುವಂಥ ಶಿವಯೋಗ ಮಂದಿರದ ನಿರ್ಮಾಣಕ್ಕೆ ಅದರ ಮಹತಿಯನ್ನ ಈ ನಾಡಿಗೆ ತೋರಿಸಿಕೊಟ್ಟಂಥ ಚಿತ್ತರಿಗೆಯ ವಿಜಯ ಮಹಾಂತಪ್ಪಗಳಿಗೆ ಎಷ್ಟು ನಾವು ಕೃತಜ್ಞತೆ ಸಲ್ಲಿಸಿದರೂ ಅದು ಕಡಿಮೆನೆ ಅನ್ನುವಂಥ ಭಾವನೆಯನ್ನು ವ್ಯಕ್ತ ಮಾಡ್ತಾ, ಇಂಥ ಅಪರೂಪದ ಮಹಾಯೋಗಿಯ ಚರಿತ್ರೆಯನ್ನ ತಾವೆಲ್ಲ ಕೇಳಿ ಆನಂದಿಸಿ ಸಂತೋಷ ಪಡಿ, ಅವರ ಕೃಪಾಶೀರ್ವಾದ ತಮ್ಮ ಮೇಲೆ ಸದಾ ಇರಲಿ ಅಂತೇಳಿ ಪ್ರಾರ್ಥಿಸುತ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಓಂ ಶಾಂತಿ.